ನಾನು ಮನೆಯಾಗಿರಕ್ಕಿಲ್ಲ. ನಿಮ್ಮ ಅಮ್ಮಂಗೆ ಹೇಳು, ಲೇಟ್ ಆಯ್ತದೆ ಅಜ್ಜಿ ಬರೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ತಿರ್ಗಾ ಆಮೇಕಿಂದ ಊರು ತುಂಬ ಹುಡ್ಕಾಡ್ಬಿಟ್ಟು ನನ್ನ ತಲೆ ತಿನ್ಕೊಂಡು ನಿಮ್ಮ ತಾತ ನೋಡ್ ಕಳಿಸ್ತಾಳೆ. ಎಲ್ಲಿದ್ರು ಕರ್ಕೊಬಿಟ್ಟು ಬಾ ಹೋಗು ಅಂತ ಹೇಳ್ಬಿಟ್ಟು ಆ ಮನೆಯಾಳಿಗೆ ಹೇಳು. ಸರಿ ಅಜ್ಜಿ. ಎಂತಹ ಮೊಮ್ಮಗ ಹುಟ್ಬಿಟ್ಟೆ. ನನ್ನ ಮಗಳೊಟ್ಟೆಗನ ಹುಟ್ಟಿದ್ರೆ ಹೆಂಗೋ ಸಂತಕ್ಕಿರೋದು. ಏನು ಮಾಡ್ತೀಯ? ನನ್ನ ಮಗಳು ಅಲ್ಲಿ ಎಷ್ಟು ಕಷ್ಟಪಡ್ತಾವಳು, ಏನು ಕತಿಯೋ ಪಾಪ. ಅಯ್ಯೋ, ಬಟ್ಟೆ ಒಗಿಸ್ತಿರ್ತಾರೆ, ಪಾತ್ರೆ ತೊಳಸ್ತಿರ್ತಾರೆ. ಹೋಗತ್ತೆ, ಏನೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿರು. ನನ್ನ ಗಂಡ ಇವತ್ತು ಹೆಂಗೋ ಮನೆಯಾಗಿಲ್ಲ. ಇವತ್ತೇ ನೀನಿಯ ಸರಿಯಾದ ಟೈಮು ಅಂತ ಹೇಳಿದ್ರೆ. ಇವತ್ತು ನನ್ನ ಗಂಡ ಬರೋಕ್ಕೆ ಇನ್ನೂ ಬೇಜಾನ್ ಟೈಮ್ ಆಯ್ತದೆ, ಇನ್ನೂ ಎಲ್ಲ ಲೇಟ್ ಆಯ್ತದೆ. ಅಷ್ಟ್ರಾಗಿ ಹೋಗ್ಬಿಟ್ಟು ಹಂಗೆ ನೀನಿಯ ಬಂದ್ಬಿಟ್ರೆ ಆಯಿತು. ಅಜ್ಜಿ ನಂಗೆ ಬರ್ಬೇಕಾದ್ರೆ ಚಾಕ್ಲೇಟ್ ಬಿಸ್ಕೆಟ್ ತಗೊಂಡ್ಬಿಟ್ ಬಾ. ತತ್ತೀನಿ ನಿಂಗೆ. ವಿಹಾನ್, ಏನೋ ಹೋಗಿ ಬರೋರ್ಗೆಲ್ಲನೂ ಅತ್ತಗಬಾ ಇತ್ತಗಬಾ ಇದೇ ಹೇಳದಾಯ್ತು ನೀನಂತೂ. ಇನ್ನಮ್ಮ ಅಜ್ಜಿ ಹೊರಗಡೆ ಹೋಯ್ತೈತೆ. ಅಜ್ಜಿ ಬರೋದು ಸಂಜೆ ಆಗ್ತದಂತೆ. ಅದಕ್ಕೆ ಸಂಜೆ ಬರ್ಬೇಕಾರೆ ಏನಾದ್ರೂ ತಗೊಂಡ್ಬಿಟ್ ಬಾ ಅಂತ ಹೇಳ್ದೆ. ಇನ್ನು ನಾನು ಎಷ್ಟು ಸಲ ಹೇಳ್ಬೇಕು ವಿಹಾನ್, ಹಂಗೆ ಹೋಗೋರ ಹತ್ರ ಎಲ್ಲ ಬರೋರ ಹತ್ರ ಎಲ್ಲ ಅತ್ತಗಬಾ ಇತ್ತಗಬಾ ಅದು ಬೇಕು ಇದು ಬೇಕು ಅಂತ ಹೇಳ್ಬಾರ್ದು. ಯಾರ ಹತ್ರ ದುಡ್ಡು ಇರ್ತೈತೋ ಯಾರ ಹತ್ರ ದುಡ್ಡಿರಲ್ವೋ. ನಿನ್ಗೇನು ಗೊತ್ತಾಗುತ್ತೆ ಚಿಕ್ಕ ಹುಡುಗಂಗೆ? ನನಗೂ ಗೊತ್ತಮ್ಮ ಹಂಗೆಲ್ಲ ಹೇಳ್ಬಾರ್ದು ಅಂತ. ಆದ್ರೆ ಅಜ್ಜಿ ಇಷ್ಟು ದುಡ್ಡು ಇಟ್ಕೊಂಡು ಹೋಗಿತ್ತು ಗೊತ್ತಾ? ಇಷ್ಟೊಂದು ಇಟ್ಕೊಂಡಿತ್ತು ದುಡ್ಡು. ಅದಕ್ಕೇನೆ ನಾನು ಹೇಳಿದ್ದು. ಹೌದಾ? ಜಾಸ್ತಿ ದುಡ್ಡು ಇಟ್ಕೊಂಡಿತ್ತಾ? ತುಂಬಾ ಇಟ್ಕೊಂಡಿತ್ತು ಅಮ್ಮ. ಹೌದಾ? ಅಯ್ಯೋ, ಬೀರುನಾಗೆಲ್ಲ ಎತ್ಕೊಬಿಡ್ತಾ ಅಂತ 2 ಲಕ್ಷ ಕ್ಯಾಶ್ ಸಿಕ್ಕಿದ್ನಲ್ಲ, ಎತ್ಕೊಂಡು ಹೋಗಿರ್ತದೆ ಅಂತ ಅನ್ನಿಸ್ತೈತೆ. ಈಗ ಅಂತ ಎಮರ್ಜೆನ್ಸಿ ಏನೈತೆ ದುಡ್ಡು ಎತ್ಕೊಳ್ಳೋ ಅಂತ ಎಮರ್ಜೆನ್ಸಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅಯ್ಯೋ, ಒಳ್ಳೆ ಕತೆ. ನಮ್ಮ ಅತ್ತೆದು ಏನು ಹೇಳಲ್ಲ ಮಾಡಲ್ಲ. ಅಯ್ಯೋ, ನೆನ್ನೆಯಿಂದ ಫೋನ್ ಮಾಡಿದ್ರು ಎತ್ತಾನೆ ಇಲ್ಲ. ನಮ್ಮ ಬೇರೆ ಊರಿಗೆ ಬಾ, ಮದುವೆ ಎಲ್ಲ ವಿಚಾರ ಮಾತಾಡೋಣ ಅಂತ ಕರಿತೈತೆ. ನನಗೊಂದು ಗಿಫ್ಟ್ ಕೊಡಿಸ್ಲಿಲ್ಲ, ಏನು ಕೊಡಿಸ್ಲಿಲ್ಲ. ನನಗಂತೂ ಬೇಜಾರಾಗ್ತೈತಪ್ಪ. ನನಗಂತೂ ಹೆಂಗಿರ್ಬೇಕು ಮದುವೆ ಆಗೋ ಹುಡುಗ ಅಂದರೆ ಕಾಯ್ತಾ ಇರಬೇಕು, ಯಾವಾಗ ನಾನು ಫೋನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಇವನವನೇ ವೇಸ್ಟ್ ಬಾಡಿ ನನ್ನ ಮಗ, ಏನೂ ಹೇಳಲ್ಲ. ಊರಿಗೆ ಹೋಗೋದಾ ಬ್ಯಾಡ್ವಾ? ಊರಿಗೆ ಹೋಗ್ಬಿಟ್ಟು ಬರೋಣ. ಒಂದ್ಕಿತ ಊರಿಗೆ ಹೋಗ್ಬಿಟ್ಟು ಬಂದರೆ ಆವಾಗ ಅಮ್ಮಂಗೆ ಹೇಳಿದ್ರೆ ಏನಾರ ಒಂದು ಹೇಳ್ತದೆ. ಹಾಳಾದತ್ತೆ 2 ಲಕ್ಷ ರೂಪಾಯಿ ಎತ್ಕೊಂಡು ಹೋಗವಳೆ. ಏನು ಕಿತ್ಕೊಂಡು ಹೋಯ್ತೋ ಏನೋ. ಇವಾಗ ನನ್ನ ಗಂಡಂಗೆ ನಾನು ಲೆಕ್ಕ ಹೇಳ್ಬೇಕು. ಲೇ, ನೀನು ಯಾವ ಲೋಕದಾಗಿದೆಯೇ? ಏನೂ ಇಲ್ಲ ಕಣಕ್ಕ. ನಮ್ಮ ಮನೆಗೆ ಒಬ್ಬೊಬ್ಬರು ಒಂದೊಂದು ವಿಚಿತ್ರ ಪ್ರಾಣಿಗಳು. ಇವಳೊಂಥರ ಇರ್ತಾಳೆ, ನಮ್ಮ ಅತ್ತೆ ಇನ್ನೊಂದು ಥರ ಇರ್ತಾಳೆ. ಅಯ್ಯೋ, ನನ್ನ ಗಂಡ ಅಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಮ್ಮ ಏನು ನಿನ್ನ ಕಳಿಸು ಅಂತ ಹೇಳ್ತಾಯಿತ್ತು. ಅದೇನೋ ಮದುವೆದಿದ್ಮಲ್ಲ ಮಾತಾಡೋಕ್ಕೆ. ಹುಡುಗನ ಕಡೆ ನಮ್ಮ ಮನೆಗೆ ಬರ್ತಾರಂತೆ ಮನೆ ನೋಡೋ ಶಾಸ್ತ್ರಕ್ಕೆ. ನೀನು ಹೊರಡ್ಬೇಕಂತೆ. ಈಗ ಅತ್ತೆ ಬೇರೆ ಸಂಜೆ ತನಕ ಬರಲ್ಲ. ನೀನು ಹೋಗಿರೋ, ನಾಳೆ ನಾನು ಬರ್ತೀನಿ. ಅಕ್ಕ, ನಿನಗೆ ಮದುವೆ ಆಗಿ ಹೊಸದ್ರಾಗೆ ಅಂದರೆ ಲವ್ ಮಾಡಬೇಕಾದ್ರೆ ನಿನಗೆ ಭಾವ ಏನಾರ ಗಿಫ್ಟು ಎಲ್ಲ ತಂದು ಕೊಡ್ತಾ ಇದ್ರಾ? ಈಗ ಅದೆಲ್ಲ ಯಾಕೆ? ಅವಾಗ ನಮ್ಮ ಕತೆ ಕಟ್ಕ. ಇಲ್ಲ ಹೇಳಕ್ಕ. ವಾಚು, ಫೋನು, ಹಾಗೆಯೇ ಡ್ರೆಸ್ಸು, ನನ್ನ ಮೇಕಪ್ ಐಟಮ್ಸು ಎಲ್ಲನೂ ತಂದು ಕೊಡೋರು. ಸರಿ ಬಿಡು, ನನಗಿವಾಗೆಲ್ಲ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಐತೆ. ಎಲ್ಲನೂ ತಂದು ಕೊಡ್ತಾರೆ. ನನಗೆ ಯಾಕೆ ತಂದು ಕೊಡ್ತಿಲ್ಲ? ಅಷ್ಟೊಂದು ಸಾವುಕಾರ ಬೇರೆ. ತಂದು ಕೊಡ್ದಂಗೆ ಏನು ಮಾಡ್ತಾನೆ? ಮಗಳೇ ಏನು ಮಾಡ್ತಾವಳೋ ನನ್ನ ಮಗಳು? ಏನು ಕತೆಯೋ ಮಗಳೇ? ಅಮ್ಮ! ಅಯ್ಯೋ, ನನ್ನ ಮುದ್ದಿನ ಬಂಗಾರಿ, ನಿನ್ನಂತೂ ರಾತ್ರಿ ಎಲ್ಲ ನೋಡ್ದಿದ್ದಕ್ಕೆ ತಡ್ಕೊಳಕ್ಕೆ ಆಯ್ತಿರ್ಲಿಲ್ಲ ನನಗಂತೂ. ಯಾವಾಗ ನೋಡ್ತೀನೋ ನನ್ನ ಮುದ್ದಿನ ಮಗಳನ್ನ ಅಂತ ಹೇಳ್ಬಿಟ್ಟು ತಲೆಲ್ಲ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಹಬ್ಬೋ, ಕೊನೆಗೂ ನೀನು ನೋಡ್ಬಿಟ್ನಲ್ಲ, ಈಗ ನನಗೆ ಭಾಳ ಸಂತೋಷ ಆತಾಯ್ತವ ನನಗಂತೂ. ತೊರಿದ್ರು ನನ್ನ ಮಕ್ಕಳು ಈ ಮನೆಯರಂತೂ ಉದ್ಧಾರ ಹಾಕಿಲ್ಲ ಬಿಡು. ಮಗಳೇ, ಏನು ಸಂತಕ್ಕಿದ್ಯಾ? ಕ್ಯಾಮೆ ಮಾಡಿಸಿದ್ರ ಇವತ್ತು? ಕಣಮ್ಮ, ನನ್ನ ಗಂಡ ಎದ್ದಿದ ತಕ್ಷಣ ನನ್ನ ಬಡ್ದು ಎದ್ದೋಳಿಸ್ತಾನೆ ಕಣಮ್ಮ. ಆಮೇಲೆ ಅದು ಕಸ ಗುಡಿಸು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಈಗ ಇತ್ಲಾಗೆ ಕುಂತ್ಕೊಂಡು ಬಟ್ಟೆ ಹೋಗಿ ಅಂತ ಹೇಳಿದ್ರು ಕಣಮ್ಮ. ಅದಕ್ಕೆ ಬಟ್ಟೆ ಒಕ್ಕೊಂಡು ಕುಂತಿದ್ದೆ ಕಣಮ್ಮ. ಏನು ಮಾಡ್ತೀಯ? ಶಾನೆ ಬೇಜಾರಾಯ್ತೈತೆ ಕಣಮ್ಮ ನನಗಂತೂ. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅದಕ್ಕೆ ನಿನಗೆ ಶಾನೆ ಬೇಜಾರು ಮಾಡ್ಕೊಂಡು ಹಾಗೆ ನಿನಗೆ ಕುಂತಿದ್ದೆ ಅಷ್ಟೇ. ನೀನು ಬಂದಿದ್ದು ನೋಡಿ ಭಾಳ ಖುಷಿ ಆಯಿತು ಕಣಮ್ಮ ನನಗೆ. ಬಾಮ ಕುಂತ್ಕ ಬಾ. ನೀನೇನು ಯೋಚನೆ ಮಾಡಬೇಡ ಮಗಳೇ. ನೋಡು, ನೀನು ಕಷ್ಟ ಆಗಬಾರ್ದು ಅಂತ ನೋಡು, ನಿನಗೆ ಏಸೊಂದು ಐಟಮ್ ತಂದಿದ್ದೀನಿ ಅಂತ. ನೋಡು ಮಗಳೇ, ನಿನಗೆ ಯಾವುದೇ ಬೇಜಾರಾಗಬಾರ್ದು. 3 ಹೊತ್ತು ಕುಂತ್ಕೊಂಡು ಖುಷಿಯಾಗಿ ಟಿವಿ ನೋಡಬೇಕು ಅಂತ ನಿನಗೆ ದೊಡ್ಡದು 42 ಇಂಚಿನ ಟಿವಿ ತಗೊಬಿಟ್ಟು ಬಂದಿದ್ದೀನಿ. ಭಾಳ ಸಂದಕೈತೆ, ದೊಡ್ಡ ಟಿವಿ. ಹೈ, ಇವ್ರ ಮನೆಯಾಗ ಟಿವಿ ನೆನೆಯೇ ಇರಲಿಲ್ಲ. ನನಗಂತೂ ಟಿವಿ ನೋಡಿ ಬೋ ಸಂತೋಷ ಆಯ್ತೈತೆ ಕಣಮ್ಮ. ಇಲ್ಲಿ ನೋಡು, ಡಬಲ್ ಡೋರ್ ಫ್ರಿಡ್ಜು ಹೆಂಗೈತೆ. ಓಹೋ, ಏನು ಗೊತ್ತಾ, ನೀನೇನು ಅಡುಗೆಗೆ ಒದ್ದಾಡಂಗೆ ನೆನೆಯ ಇಲ್ಲ. ಏಸ್ ಬೇಕಾದ್ರೂ ಇಕ್ಬೋದು ಗೊತ್ತಾ, ಡಬಲ್ ಡೋರು ಫ್ರಿಡ್ಜ್ ಇದು. ಕಣಮ್ಮ, ಇವ್ರ ಮನೆಯಾಗ ಏನೂ ಇರಲಿಲ್ಲ. ನನ್ನ ಮುದ್ದಿನ ಮಗಳಿಗೆ ಏನೂ ನೋವಾಗಬಾರ್ದಲ್ಲ, ಅದಕ್ಕೆ ನೆನೆಯ. ನೋಡಿಲಿ, ವಾಷಿಂಗ್ ಮಿಷಿನ್. ಹೈ ಮಗಳೇ, ಬಟ್ಟೆನೇ ಒಗಿಬಾರ್ದು ನೀನಂತೂ. ಸರಿನಾ?
ಯಾವುದೇ ಕಾರಣಕ್ಕೂ ನಿನ್ನ ಕೈಯಾಗ ಬಟ್ಟೆ ಅನ್ನೋದು ಸೋಕಿಸ್ಕೋಬಾರ್ದು. ನಾನಿರೋ ಗಂಟ ನೀನು ಯಾವತ್ತು ರಾಣಿ ನಿನಗೆ. ನೋಡು ನೋಡು, ತಲೆನೇ ಕೆಡಿಸ್ಕೊಂಡಿದ್ದಂಗೆ ಆರಾಮಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ವಾಷಿಂಗ್ ಮಿಷಿನಾಗ ಏನಿಯ ಬಟ್ಟೆ ಒಗಸು. ಅಯ್ಯೋ ಟಿವಿ, ವಾಷಿಂಗ್ ಮಿಷಿನು, ಫ್ರಿಡ್ಜು, ಬನ್ನಿ ಬನ್ನಿ ಬೀಗ್ತೀರೇ, ಬನ್ನಿ ಬನ್ನಿ. ಇದೆಲ್ಲ ಯಾರು ತಗೊಬಿಟ್ಟು ಬಂದಿದ್ದು? ನಾನೇ ತಗೊಬಿಟ್ಟು ಬಂದಿದ್ದು. ನನ್ನ ಮಗಳಿಗೆ ನೀವೇನು ಕೆಲಸನೂ ಹೇಳ್ಬಾರ್ದು. ನೋಡಿ, ಇದು ಬಟ್ಟೆ ಒಗೆಯ ಮಿಷಿನು, ಬಟ್ಟೆ ಒಗಿತದೆ. ಇದು ನೋಡಿ, ಅವಳಿಗೆ ಬೇಜಾರಾದರೆ ಟಿವಿ ಇರಲಿ ಅಂತ ಟಿವಿ ತಗೊಬಿಟ್ಟು ಬಂದಿದ್ದೀನಿ. ಹಾಗೆ ನೀ ಫ್ರಿಡ್ಜು ತಣ್ಣಗೆ ಐಸ್ ಕ್ಯಾಂಡಿ ಮಾಡ್ಕೊಂಡು ತಿನ್ಲಿ ಬಿಡ್ರಿ. ಈಗ ಬ್ಯಾಸ್ಗೆ ಅಲ್ವೇ, ಅದಕ್ಕೆ ನೀ ನನ್ನ ಮಗಳಿಗೆ ಅಂತೇಳ್ಬಿಟ್ಟು ಇಷ್ಟೆಲ್ಲ ತಂದೀವ್ನಿ. ನೋಡಿ, ನೀವು ಅಷ್ಟೇ ನೀ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ನೀವು ಆರಾಮಾಗಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೊಳ್ಳಿ, ವಾಷಿಂಗ್ ಮಿಷಿನಾಗ ಆರಾಮಾಗಿರ್ರಿ, ಸರಿನಾ? ಅಂದರೆ ವಾಷಿಂಗ್ ಮಿಷಿನಾಗಿರ್ರಿ ಅಂತಲ್ಲ, ವಾಷಿಂಗ್ ಮಿಷಿನಾಗ ಹಾಕ್ಬಿಟ್ಟು ನೆಮ್ಮದಿಯಾಗಿ ಕುಂತ್ಕೊಳ್ಳಿ ಅಷ್ಟೇ. ಬಟ್ಟೆ ಎಲ್ಲನೂ ಇದೇ ನೀ ಒಗಿತದೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಒಳ್ಳಿನಾಗೆ ನನಗೆ ವಾಷಿಂಗ್ ಮಿಷಿನ್ ಯಾರ ಮನೆಯಾಗೂ ಇರಲಿಲ್ಲ. ವಾಷಿಂಗ್ ಮಿಷಿನು. ಹ್ಞೂ ಅತ್ತೆ, ನಾವಿನ್ನು ಆ ಬಟ್ಟೆನೇ ಒಗ್ಗಂಗಿಲ್ಲ ನಾವಂತೂ. ನೋಡಿ, ನಾಳೆ ಹಂಗೆ ನನಗೆ ಪಾತ್ರೆ ತೊಳೆಯೋದು ಎಂಥದ್ದು ಬರ್ತದಂತಲ್ಲ ಮಿಷಿನು, ಪಾತ್ರೆ ತೊಳೆಯೋ ಮಿಷಿನು ತಂದು ಮನೆಯಾಗಿ ಇಕ್ತೀನಿ ನಾನು. ಓಹೋ, ಪಾತ್ರೆ ತೊಳೆಯೋ ಮಿಷಿನ್ ಬೇರೆ ಬಂದ್ಬಿಟ್ಟೈತೆ. ಹ್ಞೂ, ಆ ಅಪ್ಪ ಹೇಳ್ದ ಇವೆಲ್ಲ ತಗೊಬಿಟ್ಟು ಬರಕ್ಕೆ ಹೋಗಿದ್ನಲ್ಲ, ಆ ಅಪ್ಪನೇ ಹೇಳ್ದ ನಾಳಿಕೆ ಹೊಸ ಮಾಡಲ್ ಬರ್ತದೆ, ಪಾತ್ರೆ ತೊಳೆಯೋ ಮಿಷಿನ್ ಬರ್ತದೆ ಬಾ ಅಂತ ಹೇಳ್ಬಿಟ್ಟು, ಆಯ್ತು ಅಂತ ಹೇಳ್ಬಿಟ್ಟು ನಾನೇ ಹೇಳ್ಬಿಟ್ಟು ಬಂದೀವ್ನಿ. ನೋಡಿ, ಇದೆಲ್ಲ ನಿಮ್ಗೆ ತಕೊಂಡು ಮನೆ ಒಳಗಡೆ ಇಕ್ಕಬಿಡಿ. ಅಯ್ಯೋ 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 ಬೀಗ್ರೆ, ನಾನು ಕನ್ಸು ಮನ್ಸಾಗೂ ಅನ್ಕೊಂಡಿರ್ಲಿಲ್ಲ. ನಾನು ವಾಷಿಂಗ್ ಮಿಷಿನ್ ನೋಡ್ತೀನಿ, ಫ್ರಿಡ್ಜ್ ನೋಡ್ತೀನಿ, ಟಿವಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಂತ ಹಳೆ ಮನೆಯಾಗೆ ಏನೂ ಇರಲಿಲ್ಲ. ಏನೋ ಸೊಸೆ ತಂದ ಸೌಭಾಗ್ಯ. ಸೊಸೆ ಏನೇ ಹೇಳು, ನೀನು ಬಂದ್ಮೇಲೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಏನೇ ಆಗೋಗ್ಬಿಡ್ತು. ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ಎಲ್ಲ ಒಂದೇ ದಿನ ಬಂದ್ಬಿಡ್ತು. ಎಂಥ ಖುಷಿ ಆಯ್ತಾಯ್ತೋ ನನಗಂತೂ. ಹಬ್ಬ, ಹಳೆ ಮನೆ ಆದ್ರೂ ಪರವಾಗಿಲ್ಲ, ಮನೆಗೆ ಸಾಮಾನು ಇದ್ಬಿಟ್ರೆ ಹೆಂಗಿರ್ತದೋ. ಊರ್ ಜನ ಎಲ್ಲ ನಮ್ಮ ಮನೆಯಾಗ ಏನೂ ಇಲ್ಲ ಅಂತ ಬೋಲ್ ಆಡ್ಕೊಳ್ಳೋರು. ಅಯ್ಯೋ ಇರ್ರಿ, ಈ ವಾಷಿಂಗ್ ಮಿಷಿನ್ಗೆ ಎಲ್ಲನೂ ಮಂಗಳಾರತಿ ಎತ್ಬಿಟ್ಟು ಪೂಜೆ ಮಾಡ್ಬೇಕಲ್ಲ, ಎಲ್ಲ ಪೂಜೆ ಮಾಡ್ಬಿಡ್ತೀನಿ ನಾನಂತನೂ. ಹಂಗೇನಿಯ ಅದೇನದು ಪಾತ್ರೆ ತೊಳೆಯೋ ಮಿಷಿನ್ ಜೊತೆಗೆ ಈ ಕುಂತ್ಕೊಳ್ಳೋಕೆ ಸೋಫಾ ಅದೇನೋ ಅಂತಾರಲ್ಲ. ಹ್ಞೂ, ನಿಮ್ಮ ಮನೆಯಾಗ ಐತಲ್ಲ ಸೋಫಾ, ಹ್ಞೂ ಅದನ್ನು ತಂದು ಕೊಡ್ತೀನಿ, ಸರಿನಾ? ನೋಡಿ ಬೀಗ್ರೆ, ನನ್ನ ಮಗಳನ್ನ ಭಾಳ ಸಂದಕ್ಕೆ ಅಂದರೆ ಭಾಳ ಸಂದಾಗಿ ಬೆಳೆಸಿವ್ನಿ ನಾನು. ನೀವಂತೂ ನನ್ನ ಮಗಳನ್ನ ಸಂದಕ್ಕೆ ನೀನು ನೋಡ್ಕೋಬೇಕು. ಪಾತ್ರೆ ತೊಳೆಸ್ಬಾರ್ದು, ಬಟ್ಟೆ ಒಗಿಸ್ಬಾರ್ದು, ಎರಡಕ್ಕೂ ಮಿಷಿನ್ ತಂದು ಕೊಟ್ಟಿದ್ದೀನಿ, ಸರಿನಾ? ಇಬ್ರು ತಣ್ಣಗೆ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ಳಿ. ಅಯ್ಯೋ ಬೀಗ್ರೆ, ಇಲ್ಲ ಬಿಡಿ, ಏನು ಮಾಡ್ಸಕ್ಕಿಲ್ಲ. ನಮ್ಮ ಮನೆಯಾಗೂ ಕಷ್ಟ ಇತ್ತಲ್ಲ ಬಸಿ, ಅದಕ್ಕೆ ನೀನು ಹಂಗೋ ಹಿಂಗೋ ಆಡ್ತಾ ಇದ್ವಿ ಅಷ್ಟೇ. ನೀನು ಈ ಕಷ್ಟನೇ ಇಲ್ಲ ನಿಮ್ಮ ಮಗಳು ಬಂದ್ಮೇಲೆ ಅಂತ ಹೇಳಿದ್ರೆ ಹೆಂಗೆ ಹೇಳಿ? ಆದ್ರೆ ಈ ಬಡವ್ರ ಮೇಲೆ ಬೋಲ್ ಪ್ರೀತಿ ತೋರಿಸ್ಬಿಟ್ರಲ್ಲ, ಅದೇ ನೀನು ನಮಗೆ ಖುಷಿ ಅಂತ ಹೇಳಿದ್ರೆ ಆಯ್ತು ಬಿಡಿ, ಆಯ್ತು. ನೀವು ಹೇಳ್ದಂಗೆ ಆಯ್ತು. ಇರಿ, ಇದಕ್ಕೆಲ್ಲನೂ ಬೊಟ್ಟಿಕ್ಬಿಟ್ಟು ಹೂವು ಹಾಕ್ಬಿಟ್ಟು ಮಂಗಳಾರತಿ ಎತ್ಬಿಡ್ತೀನಿ ಮೂರಕ್ಕೂ. ನಾಳೆ ಗೊತ್ತಾವಲ್ಲ ಐಟಮ್ಗೆ, ನಾಳೆ ಕೊಂದ್ಕಿತ ಮಂಗಳಾರತಿ ಎತ್ತೀನಿ. ಇವಾಗ ಹೋಗ್ಬಿಟ್ಟು ಮಂಗಳಾರತಿ ತಟ್ಟೆ ತಕ್ಬಿಟ್ಟು ಬರ್ತೀನಿ. ಸರಿ ಹೋಗಿ. ಅಪ್ಪ, ಇನ್ನಿ ಮತ್ತೆ ನಿನಗೆ ಕಾಟನೇ ಕೊಡಲ್ಲ. ನಿನ್ನ ಗಂಡಂಗೆ ಒಬ್ಬನು ಬುದ್ಧಿ ಕಲಿಸ್ಬೇಕಷ್ಟೇ. ನಿನ್ನ ಗಂಡಂಗೆ ಹೆಂಗ ಹೊಸಿ ನೈಸ್ ಮಾಡು ಅಂತ ಹೇಳಿದ್ನಲ್ಲ, ಹೊಸಿ ನೈಸ್ ಮಾಡು. ನೀ ಮನೆಯಾಗ ನೀನು ರಾಣಿ ಥರನೇ ಇರ್ತೀಯ. ನೀನು ಖುಷಿಯಾಗಿದ್ರೆ ಊರಾಗ ನಾನು ಖುಷಿಯಾಗಿರ್ತೀನಿ. ನೀನು ಖುಷಿಯಾಗಿಲ್ಲ ಅಂದರೆ ನಾನು ಖುಷಿಯಾಗಿರಕ್ಕಿಲ್ಲ ಮಗಳೇ. ನಮ್ಮತ್ತೆ ಇನ್ನು ನಂಗೆ ಇನ್ನೇನು ಕೆಲಸನೂ ಹೇಳಲ್ಲ ಬಿಡಮ್ಮ. ಆ ಅಮ್ಮಂಗೆ ಇವೆಲ್ಲ ಬೋಲ್ ಆಸೆ ಇತ್ತು, ತಂದಿದ್ದು ಒಳ್ಳೇದಾಯ್ತು. ನಂಗೆ ಗೊತ್ತಿಲ್ವೇ ಎಲ್ಲಿ ಸ್ವಿಚ್ ಆನ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಂದು ಹಾಕಿದ್ದು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಟಿವಿ ಬಾರಮ್ಮ, ಫ್ರಿಡ್ಜು ಬಾರಮ್ಮ, ವಾಷಿಂಗ್ ಮಿಷಿನು ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ.